ಶಾಂತಕ್ಕ ಬಂದ್ ನೋಡೈತಿ. ನೋಡು ನಮ್ಮ ಮನ್ಯಾಗ ಉಪ್ಪು ಸಕ್ರಿ ರವಾ ಉದ್ದಿನ ಬೇಳೆ ಎಲ್ಲ ಖಾಲಿ ಆಗೈತಿ. ಚಾ ಪುಡಿ ಮೊದಲು ಮಾಡಿ ಖಾಲಿ ಆಗೈತಿ. ಮುದುಕಿದ ತಗ ಊರಿಗೆ ಒಂದಿರ್ತೈತಿ ಇದಕ್ಕೊಂದು ಹತ್ತಿರ್ತೈತಿ. ನಾ ಬಂದಿದ್ದ ಆ ವಿಚಾರ ಕಾಲ್ ಬಿಡ ಶಾಂತಕ್ಕ. ಒಂದ್ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ಏನ್ ಸಾಕಾಗೈತ ಮಾತಾಡ ಏನಾರ ಮಾತಾಡತ್ಲೆ ಬರ್ತೈತಿ ನೋಡು. ಶಾಂತಕ್ಕ ಈಗ ನೀ ಯಾಕೆ ಮಕ್ಕ ಮಾಡ್ಕೊಂಡಿಯೇ? ಅಲ್ಲ ನಾನೇನ್ ಅನ್ಬಾರ್ದ ನೀವ ನಿಮ್ಮತ್ತಿಗೆ. ಅಲ್ಲ ಈ ಬಂದಕ್ಕಿಗೆ ಇನ್ನು ನಿಮ್ಮ ಅತ್ತಿನ ಬೇಕತ್ತಾಳ. ಆತ ಬಿಡವ ನಿಮ್ಮ ಅತ್ತಿಗೆ ಏನು ಅನ್ನೋದಿಲ್ಲ. ಈಗ ನಾ ಬಂದಿದ್ದೆ ಯಾವ ವಿಚಾರಕ್ಕಂದ್ರ ಶಾಂತಕ್ಕ ಪಾರ್ವತಿ ಇದ್ರ ಕರಿ ಒಟ್ಟು ದೌಡ ಈ ಫೋನಿಗೆ ಒಂದು ಮೆಸೇಜ್ ಬಂದೈತಿ. ಈ ತಿಂಗಳದ್ದು 2,000 ರೂಪಾಯಿ ಬಂದೈತೆ ಇಲ್ಲ ಗೊತ್ತಾಗೋಲ್ತು ನನಗೂ. ಅದಕ್ಕೆ ಮೆಸೇಜ್ ಬರ್ತದಂತ. ಅದೇನ ವಾರ ತಿಂಗಳ ಬರ್ತಿತ್ತು ತಿಂಗಳಿಗೊಮ್ಮೆ. ಈ ಸಲ ಯಾಕೆ ಬಂದಿಲ್ಲ. ಏನ್ ಬಂದಿಗಿಂದತ್ತೆ ಏನೋ ಅಂದಿತ್ತು ನನಗೂ ಗೊತ್ತಾಗೋಲ್ತು. ಸ್ವಲ್ಪ ಈ ಕಡೆ ಓದ್ಸುನಂತ. ಕರಿ ಒಟ್ಟೆ ನಾನು ಮತ್ತೆ ಶಾವಿಗೆ ಮಾಡಕ್ ಹೋಗ್ಬೇಕು. ನೋಡ ಹೇಳಿದ್ರೆ ಹೇಳ್ತಾರ ಅನ್ನಂಗ ಆಕತಿ. ಶಾವಿಗೆ ಬೇಕಂತಕಿ ಶಾವಿಗೆ. ಯಾಕ ಶಾವಿಗೆ ಅದಕ್ಕೆ ಬೇಕಾಗೈತಿ? ಹೋಗು ಹೊಸವು ಮನೆಯವ್ರ ಹೊಸಸ್ಕೊಂಡ್ ತಂದಿಟ್ಟೇವಿ. ನಮ್ಮ ಮನೆ ಮಂದಿಗೆ ಸಾಲುದಿಲ್ಲ. 2 ಕಿಲೋ ತಂದೇವಿ. 2-3 ಕಿಲೋ ಹೋಗ ಅಲ್ಲೇ ಹೋಗ ಶಟರ್ ಅಂಗಡಿಯಾಗ ಸಿಗ್ತಾವ. ಹೋಗ ಛತ್ರತಿಪ್ಪಣ್ಣ ಅಂಗಡಿಯಾಗ ಅದು. ಶಾವಿಗೆ ಯಾರಿಗೆ ಬೇಕಾಗೈತೆ ಮುದ್ಕಿ? ಸ್ವಲ್ಪ ಸುಮ್ಕುಂದ್ರ ಮುಲ್ತಟ್ಟೆಗಿಯಲ್ಲ ಎದಕ್ಕೆ ಆಡಕತ್ತಿ ಮುದೋಡಿ? ನಿಂದ ಯಾವ ತಟ್ಟೆ ಐತೆ ನಮ್ಮ ಮನ್ಯಾಗ ಬೇಸದ ಹೇಳ. ಯಾಕ ನಮ್ಮದ ಇನ್ನೂ ಹೋದ್ಸಲ ಕೊಟ್ಟಿದ್ರವ ವಾಟೆ ಸಾರು ಒಯ್ದಿದ್ದವ್ರಿ 2 ತಂದು ಕೊಟ್ಟಿಲ್ಲ. ನಿಮ್ಮ ಮನ್ಯಾಗ ಅದ ಊರ್ ಬಿಡಾಡಿ ತಂದು ಕೊಡ ಅವ್ನು ಬಡ ನೋಡ್ಲೆ ನನಗ ಸಾಕಾಗೈತಿ. ಹನುಮಂತ ಹಗ್ಗ ಕಡಿವತ್ನ್ಯಾಗ ನೀ ಬಂದು ಶಾವಿಗೆ ಕೇಳ್ದಂಗ ಆತಿ ಬಾಳೆ. ಈಗ ಪಾರ್ವತಿ ಮನೆಯಾಗಿಲ್ಲ ಹೊರಗೆಲ್ಲ ಹೋಗ್ಯಾಳಕಿ ಬರ್ಲಿಕ್ಕೆ ಬಂದಿನ್ ಕೇಳ್ತೇನೆ ನಾನು. ಏನ ಈಗ ಸದ್ಯ ಆಕಿಲ್ಲ. ಆಕಿಲ್ಲ 7 ಗಂಟೆ ಮೇಲೆ ಆತಲ್ಲ ಶಾಂತಕ್ಕ. ಆಕಿ ಇಲ್ಲ ಎಲ್ಲುಗಳ ಎಷ್ಟು ಏನು ಯಾವ್ದಾರ ಕೆಲ್ಸದ ಮಕ್ಕಸೀನ? ಅದು ಇವತ್ತು ನಮ್ಮ ಅಕ್ಕ ಕಾಲೇಜು ಸುಟಿ ಇತ್ರಿ. ಲಕ್ಷ್ಮಿ ಮುಚ್ಬಾಯ್. ಅಯ್ಯೋ ಶಾಂತಕ್ಕ ಯಾಕೆ ಅಷ್ಟು ಹೊರಗೆ ಕಾಯ್ಬಿಟ್ನೆ ನಾನು. ನನಗೆ ಹೇಳಾರ್ದಷ್ಟು ಆತು ಬಿಡುವ ಹೋಗ್ಲಿ. ಏನ ನಮ್ಮರ್ ತಮ್ಮರ್ ಅಂತ ನಾವು ಅನ್ಕೊಂಡಿರ್ತೇವೆ. ನೀವು ಹೊರಗೆ ನೀರು ಅನ್ಕೋತೀರ ಅಂದ್ರೆ ಏನು ಮಾಡೋಕ್ಕಾಕತಿ? ಹೋಗ್ಲಿ ಬಿಡು. ಹಂಗಲ್ ಬಿಡ್ಲೆ ಸುಮ್ಮನೆ ಮತ್ತೆ ಎಲ್ಲರ ಮುಂದೆ ಹೇಳ್ಕೊಂತ ಕಳ ಒಂದ್ಕೊಂದು ಅಪಾರ್ಥ ನನ್ನ ಮಗಳ ಬಗ್ಗೆ ನಾವೇ ಹೇಳೋದು ಬೇಡ ಅಂತ ಅಷ್ಟ. ಮತ್ತೊಂದೇನಿಲ್ಲ. ಕಾಲೇಜು ಐತಿ ಅಂತ ಹೋದ್ಲು. ನೋಡಿದ್ರಿ ಇವತ್ತು ಕಾಲೇಜ್ ಸುಟಿ ಅಂತ. ಇಷ್ಟೊತ್ತಾದ್ರೂ ಬಂದಿಲ್ಲ. ಕಾಲೇಜಿಗೆ ಹೋಗಿದ್ರು 4-5 ಗಂಟೆ ಅಂದ್ರೆ ಬಂದ್ಬಿಡ್ತಿದ್ಲಪ್ಪ. 7 ಗಂಟೆ ಮೇಲಾತು ಫೋನು ಹಚ್ಚಿಲ್ಲಕ್ಕಿ. ಯಾಕೋ ಏನೋ ಏನು ಸ್ವಿಚ್ ಆಫ್ ಆಗೈತು. ಯಾಕೆ ಹಚ್ಚಿರು ಒಂಥರ ಭಯ. ಅಯ್ಯ ಗ್ಯಾತಾರ್ನ ಯಾರು ಬೆಟ್ಟ ಹೋಗ್ಯಾಳ ಏನಾಯ್ತಪ್ಪ. ಆಮೇಲೆ ಆಕಿ ಯಾನು ಅಲ್ಲೇ ಅಲ್ಲ ಹುಬ್ಬಳ್ಳಾಗ ಇರೋದು. ಅಕ್ಕಿನ ಏನಾರ ಬೆಟ್ಟಗಿಟ್ಟ ಹೋಗ್ಯಾಳ ಏನು ಕೇಳ್ಬೇಕಿತ್ತಿಲ್ಲ ಒಟ. ಎಲ್ಲ ಕಡೆ ಫೋನ್ ಹಚ್ಚಿ ವಿಚಾರಿಸ್ತ. ಇಷ್ಟೊತ್ತಾದ್ರೂ ಏನೋ ಸುದ್ದಿ ಗೊತ್ತಾಗೋಲ್ತ. ನನಗರ ಒಂಥರ ಹೆದರಿಕೆ ಆದಂಗ ಇಲ್ಲಿ ನಿಂತ ನೋಡುವ. ನೋಡೋ ಈಗ ನಮ್ಮ ಮನೆ ಬಾಳೆದ್ ವಿಚಾರ ಮಾತಾಡ್ಬೇಕು. ಗಿರ್ಜಿ ಹೊರಗೆ ಹೋಗು. ಅಯ್ಯ ಮುದೋಡಿ ನನ್ನ ಹೊರಗೆ ಹಾಕಕ್ ನೋಡ್ತೀನ? ಅಲ್ಲ ಆಕೆಲ್ಲ ನನ್ನ ಮುಂದೆ ಹೇಳ ತಗೋ ಶಾಂತಕ್ಕ. ಹೇಳೇ ಬಿಟ್ಲ? ಸುಮ್ನಿರಿ ಗಿರಿ ಸುಮ್ನಿರ್ಲೆ. ಈಗ ನೆನಪಾತನ ಮನಿ ನಿನಗ? ಎಲ್ಲೋಗಿದ್ದಿಷ್ಟೊತ್ತನ? ಅದು ಕಾಲೇಜ್ ಬೇವ. ಬೂಟ್ ಬಿಡ್ಲ ಹೊಡ್ತೀನಿ ಕಾಲೇಜ್ ಅಂದ್ರ. ಏನ ಇವತ್ತು ಸೂಟಿ ಐತಿ ನನಗ ಸುಳ್ಳು ಹೇಳ್ತೇನೆ ನೀನು? ಅದು ಅಲ್ಲದೆ ಕಾಲೇಜಿಗೆ ಹೋದ್ರೆ ನಿನಗ ಬುಕ್ ಗಿಕ್ಕು ಏನು ತಗೊಲಾರ್ದ ಹೋಗಿದ್ದೆ ನೀನು? ಅದು ಅವ ಲೈಬ್ರರಿಗೆ ಹೋಗಿದ್ದೆ ಓದ್ಕೊಳಕ. ಅಲ್ಲೇನ ಲೈಬ್ರರಿ ಒಳಗೆ ಬುಕ್ ಇರ್ತಾವಲ್ಲ ಮತ್ತೆ ತಗೊಂಡು ಹೋಗ್ಬೇಕು ನಾನು. ಇಲ್ಲೋಡ ನನ್ನಂತೇಳಿ ಸುಳ್ಳು ಹೇಳ್ಬೇಡ ಪಾರ್ವತಿ. ಏನ ಅಲ್ಲಲೇ ಲೈಬ್ರರಿಗೆ ಹೋಗು ಸುಡುಗಾಡಕ್ಕೆ ಹೋಗು ಕಾಲೇಜ್ಗಾರ ಹೋಗು. 4-4 ಅಂದ್ರೆ ಬಂದಿರ್ತಿದ್ದೆ. ಇವತ್ತು ಯಾಕೆ 7-7:30 ಪುಣೆ 8 ಆತ. ಈಗ ಬರಾಕತ್ತಿ? ಇಷ್ಟೊತ್ತಲ್ಲಿ ಹೋಗಿದ್ದೆ ಕರೆ ಹೇಳ ಪಾರ್ವತಿ. ನನ್ನಂತೆ ಸುಳ್ಳು ಹೇಳ್ಬೇಡ. ಯವ್ವ ದಾರ ಬಸ್ ಕೆಟ್ಟಿತ್ತು ಬೇವ ಅದಕ್ಕೆಲ್ಲ ನಿಂತಿದ್ವಿ. ಬರ್ತೇನೆ ನಡಿ ಕಾಲೇಜಿಗೆ. ನಾಳೆ ಬರ್ತೇನೆ ನಡಿ. ಅದು ಯಾರ್ಯಾರು ವಿಚಾರಿಸ್ತೇನೆ ನಾನು. ಹಂಗಾರ ನೋಡು ನೆಟ್ಟಾರ ಸುಳ್ಳು ಹೇಳ್ತೀನಿ ನನಗೆ. ತಲೆ ಮ್ಯಾಗ ಅಣಿ ಇಟ್ಟು ಸುಳ್ಳು ಹೇಳ್ಬಾ ಹಂಗಾರ ನೋಡು. ಇಷ್ಟಕ್ಕೆಲ್ಲ ಅಣಿ ಆಗ್ಬೇ? ಹೌದು ನನ್ನ ಫ್ರೆಂಡ್ಸ್ ಕೊಟ್ಟು ಹೊರಗೆ ಹೋಗಿದ್ದೆ. ಹೇಳಿದ್ರೆ ಬೈತೆ ಅಂತ ಹೇಳಿದ್ದಿಲ್ಲ. ಯಾ ಫ್ರೆಂಡ್? ಏನು ನಡೆಸಿ ಹಾಕಿಕತ್ತೆ? ಯವ್ವ ಅದು ನನ್ನ ಫ್ರೆಂಡ್ಸ್ ಬೇ. ಇಲ್ಲ ನೀ ಯಾಕೆ ದಾರಿನ ತಪ್ಪಾಕತ್ತಿ? ನಿಮ್ಮ ಅಪ್ಪಗೆ ಹೇಳ್ಬೇಕಾತ್ ನಿನ್ಗೊಂದು ಅವಳು ಲಗ್ನ ಮಾಡ್ಬೇಕಂತೇಳಿ. ಇಲ್ಲಾಂದ್ರೆ ಮರ್ಯಾದೆ ಕಳೆದಿಟ್ಟಿ ಯಾರ್ದಾರ ಮುಂದೆ. ನಾನು ನನ್ನ ಮಗಳು ಶಾಣೆ ಅಂದಂಗ ಇಂಥ ನಾಟಕ ನಡ್ಸಕತ್ತಿ ನೀನು. ಅದಕ್ಕೆ ಬೆಳಗ್ಗೆ ಎದ್ದು ರಾಜ ರಾಜ ಕನಸಿನ ರಾಜ ಅಂತ ಹಾಡಕತ್ತಿದ್ದೇನ. ಯಾವ ರಾಜ ಕೊತ್ತಂಬರಿ ಬೀಜ? ಎಲ್ಲೋಗಿದ್ದೆ ಹುಡುಗಿ? ಎಷ್ಟೊತ್ತಾತಲ್ಲ ಇಷ್ಟೊತ್ತಿಗೆ ಬರ್ತೀಯನ? ವಯಸ್ಸಿಗೆ ಬಂದು ಹುಡುಗಿ ತೆರೆ ಹಿಡ್ಸಕ್ಕೆ ಹಿರಿಯಕ್ಕೆ ಕಿಂಚಾಳೆ ಮೆನ್ಮಂದಿಗೆಲ್ಲ ಅಂತೇಳಿ ಇವತ್ತು ನೀ ಮಾಡ್ತೀನಿ ನಾಳೆ ಯಾಕೆ ಮಾಡ್ತಾಳ? ಎಲ್ಲೋಗಿದ್ದೆ? ಯೋ ಶಾಂತಕ್ಕ ನೀನು ಕೌಬು ಅಂತ ಹೋಗಿ ಆ ಹುಡುಗಿ ಮ್ಯಾಗ ಆಕಿ ನಿಮ್ಮ ಅತ್ತಿ ನೋಡಲ್ಲ ಅಡಕ್ಕಂತ ಕಡ್ದ ಬಿಡ್ತಾಳ ಅಂತೇಳಿ. ಅದು ಇಂಗ್ಲೀಷ್ ಪಿಕ್ಚರ್ನಾಗ ಜಾಂಬಿಗಳು ಇರ್ತಾವಲ್ಲ ಅವು ಹಂಗ ಮೈ ಮೇಲೆ ಬೀಳಾಕತ್ತಾಳವ ಆತಕ. ಸ್ವಲ್ಪ ಸಮಾಧಾನ ಮಾತಾಡ್ರಿ. ಹುಡುಗಿ ಅಂತದಲ್ಲ ಏನಾದ್ರು ಗೆಳೆಯರ್ ಕೊಟ್ಟು ಎಲ್ಲಾರ ಹೋಗಿತ್ತ ಏನ? ತಪ್ಪದ್ ಬೇವ ಇನ್ನೇಮ್ ಹೋಗಲ್ಲ. ತಪ್ಪ ಆಗುದು ಬಿಡುದು ಇನ್ನೇಮ್ ನೋಡೋಣ ಅಂತ ಆಗಕ್ ಬಿಟ್ರಲ್ಲ. ಈಗ ಎಲ್ಲಿ ಹೋಗಿದ್ದ ಅದನ್ನ ಬಗಳು? ಎಲ್ಲಿ ಹೋಗಿದ್ದು ಕರೆ ಹೇಳ. ಅವ್ವ
ನನ್ನ ಫ್ರೆಂಡ್ಸ್ ಕೂಟ ಎಲ್ಲರೂ ಸೇರಿ ಪಿಕ್ಚರ್ ನೋಡಕ್ ಹೋಗಿದ್ದೆ, ಬರೋದು ಲೇಟ್ ಆತು. ಇಷ್ಟು ಮುಂದವ್ರು ನಿಂತೆ ನೀಸ್ ಮನ್ಯಾಗ ಸುಳ್ಳು ಹೇಳಿ ಪಿಕ್ಚರ್ಗೆ ಹೋಗೋಟು. ಬಾರಿ ಇದೀ ಬಿಡ ಹಂಗಾರ. ಕಲಿತೀವ ಸವಾಸ್ ದೋಸ ಹೆಂಗಿರ್ತತಿ ಹೇಳು ಹಂಗೆ. ನೀ ನೆಟ್ಟಗಿದ್ದೆ ಅಂದ್ರೆ ನಾಳೆ ಆಕಿನೂ ನೆಟ್ಟಗಿರ್ತಾಳ, ಮತ್ತು ನೀ ಹಿಂಗೆ ಮಾಡಕತ್ತೀಯ ಮತ್ತು ಇನ್ನಾಕಿನೂ ಅದನ್ನ ಮಾಡ್ತಾಳ. ಇಲ್ಲವ ನಾವು ಹೋಗ್ಬೇಕಂತ ಹೋಗ್ಲಿಲ್ಲ, ಅವರೆಲ್ಲರೂ ಹೊಂಟಿದ್ರ ಬಾ 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 ಅಂತ ಬಲವಂತ ಮಾಡಿ ಕರ್ಕೊಂಡು ಹೋದ್ರು. ಅವ್ರೊಂದು ಬುಟ್ಟಿ ಸಗಣಿ ತಂದು ಮುಂದೆ ಇಡ್ತಾರ, ತಿನ್ನಂತೆ ತಿಂತಿ. ಆತ್ ತಗೋ, ಇನ್ನೊಂದ್ಸಲಿ ಹೋಗಲ್ಲ. ಶಾಂತಕ ಹೋಗಲ್ಲ ಅಂತ ಬಿಡೇವ, ನೀ ಏನು ಒಡವಾಟ ಆಸ್ತಿ. ಅಯ್ಯ ಒಳಗ ಹೋಗ್ಲಿಕ್ಕೆ ಹಿಡ್ಕೊಂಡು ಜೋತ್ ಬಿದ್ದಿದ್ದಲ್ಲ ನೀ ಅದಕ್ಕೆ. ಶಾಂತಕ ವಯಸ್ಸಿಗೆ ಬಂದು ಹುಡುಗಿ ಏನು ಮೈ ಮೇಲೆ ಬೀಳ್ತಿ ಬಿಡೇವತ್ತಾಗ. ಅಯ್ಯೋ ಶಾಂತಕ, ನನ್ನ ಫೋನಿಗೆ 2000 ರೂಪಾಯಿ ಮೆಸೇಜ್ ಮಾಡ್ತೀರಿ, ಕೇಳಬೇಕಿತ್ತವ ನಾನು. ನಂಗೆ ಗೊತ್ತಾಕತ್ರಿ, ತೋರಿಸ್ರಿ ಇಲ್ಲೇ. ನಿಂಗೂ ಗೊತ್ತಾಕತ್ತೆ? ಅಯ್ಯಯ್ಯ 10 ವರ್ಷ ಆಯ್ತು ಸಾಲಿಗೆ ಮಣ್ಣು ಹೊರಕತ್ತಿ, ನನ್ಗೆ ಅಟ್ಟು ಗೊತ್ತಾಗುದಿಲ್ಲ ಅಂದ್ರೆ ಮೆಸೇಜ್ ಬಂದಿದ್ದು ಬಿಟ್ಟಿದ್ದು. ತೊಂಬರ್ರಿ ಗೊತ್ತಾಕತ್ತಿ. ಇಲ್ಲ ಬಂದಿಲ್ಲ, ಮೆಸೇಜ್ ಬಂದಿಲ್ಲ. ನೀವು ಗ್ಯಾಸ್ ಬುಕ್ ಮಾಡಿದ ಮೆಸೇಜ್ ಬಂದೈತ್ರಿ, ಆಮೇಲೆ ಆಟ ಆಟೋದು ಬಂದಾವ್ರಿ ಮೆಸೇಜಸ್. ಹೌದನೇ? ಹಾಗವಲ್ ತಕ್ಬಿಡುವ. ನಾನು 2000 ರೂಪಾಯಿ ಈ ತಿಂಗಳು ಬಂದೇ ಇಲ್ಲಲ್ಲ, ಪುಕ್ಕ ಹತ್ಬಿಟ್ಟದ ನನಗೂ ಒಟ್ಟು ಬೇನಿ. ಆಕೆ ಇಲ್ಲಲ್ಲ ಅಂತ ಬರ್ದಂತ ತೋರ. ಶಾಂತಕ ಎಲ್ಲಿ ಹೋಗಿದ್ದೆ ಮಾತಾಯಿ? ಆಂಟಿ ಫೋನ್ ಮಾಡಿದ್ರು, ನಿನ್ನ ಹತ್ರ ಬಂದಾಳನು ಬೆಟ್ಟಾಗಕ್ಕ ಅಂತೇಳಿ. ಇಲ್ಲ ಅಂತ ಹೇಳಿದೆ ಬಿಡು, ಆದ್ರೆ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇತ್ತು. ಅದು ಇಲ್ಲ, ಫೋನ್ ಸ್ವಿಚ್ ಆಫ್ ಆಗಿತ್ತಾನು, ಅದಕ್ಕೆ ನಾಟ್ ರೀಚಬಲ್ ಬಂದಿರ್ಬೇಕು. ಸುಳ್ಳು ಹೇಳ್ಬೇಡ, ಫೋನ್ ಸ್ವಿಚ್ ಆಫ್ ಆಗಿರಲಿಲ್ಲ, ನಾಟ್ ರೀಚಬಲ್ ಅಂತ ಹೇಳತ್ತಿತ್ತು. ಅಯ್ಯೋ ಇಲ್ಲ, ಚಾರ್ಜ್ ಖಾಲಿಯಾಗಿ ಹಂಗೆ ಹೇಳತ್ತಿರ್ಬೇಕು. ಅದೇ ಹೇಳು, ಬೆಳಗ್ಗೆ ಚಾರ್ಜ್ ಮಾಡ್ಕೊಂಡು ಹೋಗಿರ್ತಿ, ಮತ್ತೆ ಯಾಕೆ ಅಷ್ಟೊತ್ತನ ಮಾಡಿದಿ? ಅದು ಇಲ್ಲ, ನಾನು ನಮ್ಮ ಫ್ರೆಂಡ್ಸ್ ಕೂಟ ಹೊರಗೆ ಹೋಗಿನೇ, ನಮ್ಮ ಅವ್ಗೆ ಹೇಳಿದ್ದಿಲ್ಲ. ಯಾವ ಫ್ರೆಂಡ? ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ನನ್ನ ತಲೆ ಮುಚ್ಚಿಡ್ತೀಯಲ್ಲ, ನಿಜ ಹೇಳು. ಡೆಫಿನೆಟ್ಲಿ ನಂಗೆ ಮಾತ್ರ ಗೊತ್ತು, ಗ್ಯಾರಂಟಿ ನೀ ಮಾತ್ರ ನಿನ್ನೆ ಬಾಯ್ ಫ್ರೆಂಡ್ ಜೊತೆಗೆ ಹೊರಗೆ ಹೋಗಿ. ಇಲ್ಲೇ ಅನು, ಸುಳ್ಳು ಹೇಳಬೇಡ ಪಾರ್ವತಿ, ನಂಗೆ ಗೊತ್ತು. ಯಾರು ಹೇಳು? ನನ್ನ ಮನಸ್ಸಿನಾಗ ಯಾವುದೋ ಒಂದು ಹೆಸರು ಬರ್ತಾ ಐತಿ, ಅದು ಕೇಳಬೇಕು ಬೇಡ ಗೊತ್ತಾಗಂತ. ಯಾವ ಹೆಸರು? ಹಂಗೆ ಕೇಳ್ತೀನಿ, ಇದ್ರೆ ಹ್ಞೂ ಅನ್ನ, ಇಲ್ಲಾಂದ್ರೆ ಸಿಟ್ಟಾಬೇಡ. ಅರವಿಂದ್ ನಮ್ಮ ತಮ್ಮ, ಅವನು ಸೇಮ್ ಟು ಸೇಮ್ 9:45 ಬಂದ, ನೀನು 8:45 ಮನೆಗೆ ಹೋಗಿ. ಅಂದರೆ ನಿಮ್ಮ ಮನೆಗೆ ಬಿಟ್ಟು ಇಲ್ಲಿಗೆ ಬರೋಕೆ ಅವ್ನಿಗೆ ಅಷ್ಟು ಟೈಮ್ ಆಯ್ತಾ? ಅಥವಾ ಅವನು ನಿನ್ನೆ ಸೇಮ್ ಹೊರಗೆ ಹೋಗಿದ್ದ. ಆಮೇಲೆ ಅವನು ಮನೆ ಒಳಗೆ ನಮ್ಮ ತಂಗಿಗೆ ಹೇಳೋಗ್ಯಾನಂತ, ನಾನು ನನ್ನ ಗರ್ಲ್ ಫ್ರೆಂಡ್ನ ಬೆಟ್ಟಾಗಕೊಂಟೇನಿ ಅಂತೇಳಿ. ಅದಕ್ಕೆ ಕೇಳಿದೆ ಅಪ್ಪ. ಅಯ್ಯೋ ಮನ್ಯಾಗೆಲ್ಲ ಹೇಳಿ ಬಂದಿರ್ಬೋದು ಇವರು. ಚಿಚಿ ಇಲ್ಲವ, ನಾನು ಯಾಕೆ ನಿಮ್ಮ ತಮ್ಮನ ಜೊತೆ ಹೊರಗೆ ಹೋಗ್ಲಿ ಅನ್ನು ಹೆಂಗೆ ಮಾತಾಡ್ತೀವ? ಇಲ್ಲ ಹಾಗೆಲ್ಲ ಏನಿಲ್ಲ. ಅಲ್ಲ ಇದ್ರೂ ಹೇಳಲ್ಲ, ಅದಕ್ಕೇನಂತೆ? ಇಲ್ಲ ನಂಗೇನು ಬೇಜಾರಿಲ್ಲ, ಸಿಟ್ಟಿಲ್ಲ, ಇದ್ರು ಹೇಳು. ಇಲ್ಲ ಹೋಗ್ಲಿ ಬಿಡು, ಬೇರೆ ಯಾವುದೋ ಹುಡುಗನ ಇಷ್ಟಪಡಾತಿ ಅಂತ ಕಾಣ್ತತಿ. ಆಯ್ತು, ಆದ್ರೆ ನನ್ನ ಮುಂದೆ ಹೇಳವಲ್ಲ, ನಾನು ನನ್ನ ಲವ್ ವಿಚಾರ ಎಲ್ಲ ನಿಂಗೆ ಹೇಳಿದ್ದೆ, ನೀ ಮಾತ್ರ ಮುಚ್ಚಿಡ್ತಿ. ಇರ್ಲಿ ಏನು? ಯವ್ವ ದೇವ್ರೇ, ಯಾರಿಗೆ ಬೇಕು ಈ ಪ್ರೀತಿ ಅಲ್ಲ. ಸರಿ, ನಾನೊಂದು ಸ್ವಲ್ಪ ಆಮೇಲೆ ಹಚ್ಚಲೆ. ಸರಿ ಆಯ್ತು. ನಮ್ಮ ತಮ್ಮನ ಬಾಯಿ ಬಿಡಿಸ್ಬೇಕು. ಅರವಿಂದ. ಹಾಕ ಬಾ. ಏನು ನಿನ್ನೆ ಗರ್ಲ್ ಫ್ರೆಂಡ್ ಜೊತೆಗೆ ಆರಾಮ್ ಹೊರಗೋಗ್ಬಿಟ್ಟಿದ್ದಂತೆ? ಇಲ್ಲಪ್ಪ, ನಾನು ಯಾವ ಹುಡುಗಿ ಜೊತೆಗೆ ಹೋಗಿದ್ದೆ ಹೆಂಗೆಲ್ಲ ಏನಿಲ್ಲ. ಯಾರಂದ್ರೆ ನಿಂಗೆ ಸುಳ್ಳೆಲ್ಲ? ನನಗೆಲ್ಲ ಗೊತ್ತಮ್ಮ, ನೀನು ನನ್ನ ಮುಂದೆ ಹುಟ್ಟಿ, ನಾನು ನಿನ್ನ ಮುಂದೆ ಹುಟ್ಟಿಲ್ಲ. ಈಗ ಜಸ್ಟ್ ಪಾರ್ವತಿ ಕೂಟ ಮಾತಾಡಿದ್ದ, ಫೋನ್ ಕಾಲೇಜ್ ನೋಡು ಎಷ್ಟು ತನ ಮಾತಾಡಿ ಅಂತೇಳಿ ಆಕಿನೇ ಹೇಳಿದ್ದ, ಅದಕ್ಕೆ ಕೇಳಾತೀನಿ. ಹೇಳ ಎಲ್ಲ ಗೊತ್ತಾಯ್ತು, ಹೇಳ. ಹೌದಾ? ಅವ್ರು ಹೇಳಿದ್ರಾ? ಅಯ್ಯೋ ಹೇಳಲ್ಲ ಯಾರಿಗೂ, ನೋಡೋಣ, ನೀವು ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಅಂದಿದ್ಲು. ಈಗ ಆಕಿನೇ ಹೇಳಿಲ್ಲ. ಏನೋಪ್ಪ, ಗೆಳತಿ ಮ್ಯಾಗಿನ ಪ್ರೀತಿ ಹೆಚ್ಚಾಗಿ ಹೇಳಿರ್ಬೇಕು. ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ, ನೀ ಹೇಳಿ ಮೊದಲು ಅಕ್ಕನ ಪ್ರೀತಿ ಇದ್ರೆ. ಹೌದಕ್ಕ, ಅದು ನಿನ್ನೆ ಅಲ್ಲಿ ಸಿರ್ಸಿ ಕಡೆ ಬೇಕಾದಷ್ಟು ಫಾಲ್ಸ್ ಅದಾವಲ್ಲ, ಅದ್ರಾಗ ಒಂದು ಒಳ್ಳೆ ಫಾಲ್ಸ್ ಐತೆ, ನಂಗೆ ಭಾಳ ಇಷ್ಟ ಅದು, ಅದನ್ನು ತೋರ್ಸಕ್ಕೆ ಕರ್ಕೊಂಡೋಗಿದ್ದೆ. ಓಹೋ ಇಷ್ಟು ಮುಂದುವರೆದ್ಬಿಟ್ಟಿರ್ನ ಫಾಲ್ಸಿಗೆ? ಇಬ್ರೇ ಹೋಗಿದ್ರಾ? ಮತ್ತೆ ಈಗ ಪಾರ್ವತಿಯವ್ರು ಹೇಳಿದ್ರು ಅಂದಿ? ಆಕೆ ಏನು ಹೇಳಿಲ್ಲ, ಕೇಳಿದೆ ಒಟ್ಟ ಬಾಯ್ ಬಿಡ್ಲಿಲ್ಲ. ಅದಕ್ಕೆ ನಿನ್ನಂತೆಲ್ ಬಂದು ಹಿಂಗೆ ಕಲ್ಲೋಗದೆ, ನೋಡಿದ್ರೆ ನೀನು ಒಂದೇ ಏಟಿಗೆ ಬಾಯ್ ಬಿಟ್ಟೆಪ್ಪ. ಅಯ್ಯಪ್ಪ ದೇವ್ರೆ, ಅಕ್ಕ ಏನು ಮೋಸ ಮಾಡ್ತೀಯ? ಆತ್ ಪಾರ್ವತಿಯವ್ರಿಂದ ನನ್ಬಿಟ್ರೆ ಕೇಳು. ಓ ದೇವ್ರೆ, ಅಕ್ಕ ಮೋಸ ಅಕ್ಕ ಇದು. ಅಕ್ಕ ಅಪ್ಪ ಅವನ ಮುಂದೆ ಹೇಳ್ಬೇಡ. ಹೇಳಂಗಿಲ್ಲ ತಮ್ಮ, ಹೇಳು. ಯಾವಾಗಿಂದ ನಡೆದತಿ ನಿನ್ನ ಆಕಿ ಪ್ರೀತಿ ಪ್ರೇಮ ಪ್ರಣಯ? ಅಕ್ಕ ಅದು ಫಸ್ಟ್
ಫಸ್ಟ್ ಟೈಮ್ ನೀ ಪಾರ್ವತಿ ಅವ್ರನ್ನ ಕರ್ಕೊಂಬಂದೆಲ್ಲ ಅವತ್ತೇ ಇಷ್ಟ ಆಗಿತ್ತು. ನಾನು ಎಷ್ಟೇ ಇದು ಅಪ್ರೋಚ್ ಮಾಡಿದ್ರು ಅವ್ರು ಇಷ್ಟ ಅಂದರೆ ಇಷ್ಟ ಇದ್ರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಯಾವಾಗೂ ಹ್ಞೂ ಅಂತ ಹೇಳಿರಲಿಲ್ಲ. ಇದೇ ಫಸ್ಟ್, ಇವಾಗೇ ಅವ್ರು ಹ್ಞೂ ಅಂದಿದ್ದು, ಇದೇ ಫಸ್ಟ್ ಟೈಮ್ ಇಬ್ಬರು ಹೊರಗೆ ಹೋಗಿದ್ದು. ಅದು ಅನು ಏನಾರ ಬೇಜಾರು ತಿಳ್ಕೊತಾಳ, ಅಂಕಲ್ ಆಂಟಿ ಏನು ಅನ್ಕೋತಾರ, ಏನು ನಮ್ಮ ಅಂತಸ್ತೆ ಬೇರೆ ನಿಮ್ಮ ಅಂತಸ್ತೆ ಬೇರೆ, ನಮಗಿದೆಲ್ಲ ಬೇಡ ಸರಿ ಹೋಗಲ್ಲ ಅಂತೇಳಿ ಆಕೆ ಇಷ್ಟನೇ ಪಟ್ಟಿರ್ಲಿಲ್ಲಕ್ಕ. ಇದೇ ಫಸ್ಟ್ ಆಕಿ ಹ್ಞೂ ಅಂದಿದ್ದು, ನಾನು ಇದೇ ಫಸ್ಟ್ ಕರ್ಕೊಂಡೋಗಿದ್ದು. ನೋಡಿದ್ರೆ ಇವತ್ತೇ ಸಿಕ್ಕೊಂಬಿದ್ಬಿಟ್ವಿ. ಆಕಿಗೆ ಎಷ್ಟು ಸಲ ಹೇಳ್ತಿದ್ದೆ ನಾನು, ನಮ್ಮ ಅಕ್ಕ ಏನು ತಿಳ್ಕೊಳಂಗಿಲ್ಲ ಅಂತೇಳಿ. ಹೌದಿಲ್ಲಕ್ಕ, ನೀ ಏನು ತಿಳ್ಕೊಳಂಗಿಲ್ಲದಲ್ಲ? ತಿಳ್ಕೊಂತಾನೆ, ಯಾಕೆ ತಿಳ್ಕೊಳಲ್ಲ? ಹೆಂಗ್ ಇಷ್ಟಪಟ್ಟಿನಿ ಆಕಿನ? ಆಕಿ ನಮ್ಮ ಅಂತೇನ ಸರಿ ಹೋಗ್ಕಳ, ಬೇಕಾಗಿಲ್ಲ. ಆಕಿ ನಮ್ಮ ಮನೆ ಸೊಸೆ ಆಗೋದು ಅವಶ್ಯಕತೆ ಇಲ್ಲ. ಅದ್ರಾಗ ಆಕಿ ನನ್ನ ಫ್ರೆಂಡ್. ನಾನು ಬೇರೆ ಹೊರಗಿಂದ ಹುಡುಗಿ ತಂದು ಏನು ಮನೆಗೆ ಬರೋ ನಾದ್ನಿ ಗತ್ತು ತೋರಿಸ್ಬೇಕಂತದೇನಿ. ಹೋಗಿ ಹೋಗಿ ನನ್ನ ಫ್ರೆಂಡಿನ ಈ ಮನೆ ಸೊಸೆ ಮಾಡ್ಕೊಂಡ್ಬಿಟ್ರೆ ನನಗೆ ಮರ್ಯಾದೆಯಲ್ಲಿ ಉಳಿತೈತಿ. ಅಕ್ಕ ಯಾಕಕ್ಕ ಹಿಂಗೆ ಮಾತಾಡತ್ತಿ? ಅಲ್ಲ, ನಿನ್ನ ಫ್ರೆಂಡ್ ಆದ್ರೆ ಇನ್ನೂ ಒಳ್ಳೇದಲ್ಲ. ಬೇರೆ ಹೊರಗಿನ ಸೊಸೆ ಆದ್ರೆ ನಿಂಗೆ ಇನ್ನೂ ಚೆನ್ನಾಗಿ ನೋಡ್ಕೊತಾಳೋ ಇಲ್ಲ? ನಿನ್ನ ಫ್ರೆಂಡ್ ಆದ್ರೆ ಎಷ್ಟು ಪ್ರೀತಿಯಿಂದ ನೋಡ್ಕೊತಾಳ? ಯಾರು ಹೇಳಿದ್ರ? ನನಗಿಷ್ಟ ಇಲ್ಲ ಪಾರ್ವತಿ ಈ ಮನೆ ಸೊಸೆ ಆಗೋದು, ನಂಗೆ ಇಷ್ಟ ಇಲ್ಲ ಅಷ್ಟೇ. ಅಯ್ಯೋ ದೇವ್ರೆ, ಇದೇನಿದ್ ನಮ್ಮ ಅಕ್ಕ ಹಿಂಗೆ ಉಲ್ಟಾ ಹೊಡೆದ್ಬಿಟ್ಲಲ್ಲ. ನನಗಂತೂ ಇಷ್ಟ ಇಲ್ಲ ಅಂದ್ರಿಲ್ಲ. ಆಕಿ ಫೋನ್ ಮಾಡಿ ಗ್ರಹಚಾರ ಬಿಡಿಸ್ತೀನಿ ತಡಿ.